ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯಾದಂತಹ ಸ್ವಾಗತ ಅಂತ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳು ಇವತ್ತು ಸೆಪ್ಟೆಂಬರ್ 26ನೇ ತಾರೀಕು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಗಳು ಬಂದಿವೆ. ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇನ್ನೇನು ಕೇವಲ 2 ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 12 ಅದ್ದೂರಿಯಾಗಿ ಪ್ರಾರಂಭವಾಗಲಿದೆ. ಈ ಸಮಯದಲ್ಲಿ ಬಂದಿರುವಂತಹ ಮೊದಲನೇ ಅಪ್ಡೇಟ್ ಏನಪ್ಪ ಅಂದರೆ ಇವತ್ತು ಸೆಪ್ಟೆಂಬರ್ 26ನೇ ತಾರೀಕು ಇವತ್ತು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಎಂಟ್ರಿ ಕೊಡುವಂತಹ ಸ್ಪರ್ಧಿಗಳ ಡಾನ್ಸ್ ಶೂಟ್ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅಂದರೆ ಅವರ ಡಾನ್ಸ್ ಪ್ರೋಗ್ರಾಮ್ ಏನೇನೆಲ್ಲ ಅವರು ಎಂಟ್ರಿ ಕೊಡುವಂಥ ಸಮಯದಲ್ಲಿ ಡಾನ್ಸನ್ನು ಮಾಡ್ತಾರಲ್ವ, ಅದನ್ನು ಇವತ್ತು ಶೂಟ್ ಮಾಡಲಾಗುತ್ತದೆ ಅನ್ನುವಂಥ ಮಾಹಿತಿ ಬಂದಿದೆ. ಇವತ್ತು ಆಲ್ಮೋಸ್ಟ್ ಅಲ್ಲಿ 12 ಗಂಟೆ ನಂತರ ಆ ಒಂದು ಡಾನ್ಸ್ ಶೂಟ್ ಇರಲಿದೆ ಅನ್ನುವಂಥ ಮಾಹಿತಿ ಬಂದಿದೆ. ಇದು ಮೊದಲನೇ ಅಪ್ಡೇಟ್. ಏನಪ್ಪ ಅಂದರೆ ಈ ಡಾನ್ಸ್ ಶೂಟನ್ನು ಮಾಡಿರುವಂತಹ ಒಂದು ಪ್ರೋಮೋ ನಾಳೆ ಬೆಳಗ್ಗೆ 8 ಗಂಟೆಗೆ ರಿಲೀಸ್ ಆಗಲಿದೆ ಅನ್ನೋಂಥ ಮಾಹಿತಿ ಕೂಡ ಬರ್ತಾ ಇದೆ. ಆದರೆ ಅವರ ಮುಖವನ್ನು ತೋರಿಸುವುದಿಲ್ಲ, ಅವರು ಮಾಡಿರುವಂಥ ಡ್ಯಾನ್ಸನ್ನು ಮಾತ್ರ ಪ್ರೋಮೋ ಮಾಡಿ ಕೆಲವೊಂದಿಷ್ಟು ಗ್ಲಿಮ್ಸ್ಗಳನ್ನು ಮಾಡಿಕೊಂಡು ಅದನ್ನು ನಾಳೆ ಕಲರ್ಸ್ ಕನ್ನಡ ವಾಹಿನಿಯ ಅಫಿಷಿಯಲ್ ಫೇಜ್ಗಳಲ್ಲಿ ಅಪ್ಲೋಡ್ ಮಾಡುತ್ತಾರೆ. ಅದರ ಜೊತೆಗೆ ನಾಳೆ ಗ್ರ್ಯಾಂಡ್ ಫಿನಾಲೆ ಇದೆ. ಯಾವುದರಪ್ಪ ಅಂದರೆ ಕ್ವಾಟ್ಲೆ ಕಿಚನ್ ಅನ್ನುವಂತಹ ಒಂದು ಕುಕಿಂಗ್ ಫನ್ ಶೋನ ಒಂದು ಗ್ರ್ಯಾಂಡ್ ಫಿನಾಲೆ ನಾಳೆ ಸಂಜೆ 6 ಗಂಟೆಗೆ ಇರೋದ್ರಿಂದ ಆ ಒಂದು ಗ್ರ್ಯಾಂಡ್ ಫಿನಾಲಿಯಲ್ಲಿ ಒಂದು 4 ಜನರ ಕಂಟೆಸ್ಟೆಂಟ್ಗಳ ಹೆಸರನ್ನು ರಿವೀಲ್ ಮಾಡ್ತಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆದರೆ ಒಂದು ರೀತಿಯಾಗಿ ಅದರಲ್ಲಿ ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಕ್ವಾಟ್ಲೆ ಕಿಚನಲ್ಲಿ ಸ್ಪರ್ಧಿಸಿದಂಥ 4 ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಧನುಷ್ ಗೌಡ ಇರ್ಬೋದು, ಅದರಲ್ಲಿ ಹಲವಾರು ಜನರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೂರಜ್ ಅವರಾಗಿರ್ಬೋದು, ದಿಲೀಪ್ ಶೆಟ್ಟಿ ಆಗಿರ್ಬೋದು, ಗಿಲ್ಲಿ ನಟ ಆಗಿರ್ಬೋದು, ವಾಣಿ ಅವರಾಗಿರ್ಬೋದು, ಇನ್ನು ಹಲವಾರು ಜನರ ಚಂದನ್ ಕೂಡ ಆಗಿರ್ಬೋದು, ಇವರೆಲ್ಲರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆದರೆ ನಾವು 2 ದಿನ ಆಫಿಷಿಯಲ್ ವೇಟ್ಗೋಸ್ಕರ ನಾವೆಲ್ಲರೂ ಕೂಡ ವೇಟ್ ಮಾಡಬೇಕು. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮೊದಲನೇ ವಾರದ ಟಾಸ್ಕ್ ಏನಪ್ಪ ಅಂದರೆ ಅದು ರಾಜ್ಯ ಭಾರ ಅನ್ನುವಂಥ ಒಂದು ಟಾಸ್ಕ್. ಅಂದರೆ ಬಿಗ್ ಬಾಸ್ ಕಿಂಗ್ಡಮ್ ಅನ್ನುವಂಥ ಟಾಸ್ಕ್ ಅನ್ನುವಂಥ ಮಾಹಿತಿ ಈಗ ಲೀಕ್ ಆಗಿದೆ. ಇದರಲ್ಲಿ ರಾಜ ಯಾರಾಗ್ತಾರೆ, ರಾಣಿ ಯಾರಾಗ್ತಾರೆ, ಮಂತ್ರಿ ಯಾರಾಗ್ತಾರೆ, ಇದೆಲ್ಲದರ ಬಗ್ಗೆ ನಾವು ಮೊದಲ ವಾರದಲ್ಲಿ ವೇಟ್ ಮಾಡಿ ನೋಡೋಣ. ಇದು ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಬಂದಿರುವಂಥ ಇವತ್ತಿನ ಕೆಲವೊಂದಿಷ್ಟು ಅಪ್ಡೇಟ್ಗಳು ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ